ಯಾಕೋ ದೇವಸ್ಥಾನಗಳಿಗೆ ಹೋಗಿಂದ ಅಡ್ಡ ಬರ್ತಾನೆ ನೋಡೋಣ. ಏನೋ ತಿಳಿತಾ ಇಲ್ಲ. ಕುಮಾರಸ್ವಾಮಿ ದೇವಸ್ಥಾನ ಎಲ್ಲೈತೆ? ಹಾಂ, ಸಣ್ಣ. ಹೌದಾ? ಯಾಕಂದರೆ ಸ್ವಲ್ಪ ದಿನದಲ್ಲಿ ಇರೋದೇ ಇಲ್ಲಲ್ಲಪ್ಪ ಅನಿಸುತ್ತೆ. ಈ ಥರ ನೀರು ಎಲ್ಲ ನಿಂತಿರ್ತಾರ, ಒಂದು 10-15 ನೋಡ್ರು ಗಾಡಿ ಕೂಡ ಮುಂದಕ್ಕೆ ಬಿಡೋಲ್ಲ. ನಾವ್ಯಾವತ್ತು ಈ ಥರ ರೋಡಲ್ಲಿ ನಿಂತಿದ್ದಿರಲಿಲ್ಲ. ಎಲ್ಲ ರಕ್ತ, ಚೆಲ್ಲಿದ ರಕ್ತ. ಸಂಡೂರು, ತೋರಣಗಲ್ಲು ಅಷ್ಟೇ ಇಂಡಸ್ಟ್ರಿಯಲ್ ಏರಿಯಾಗಳು ಎಂಥ ಪ್ಲೇಸಲ್ಲಿ ಇರ್ತವೆ ಅಂದರೆ ಒಂಥರ ಮನುಷ್ಯನಿಗೆ ವಸ್ತುಗಳಿವೆ ಅಂತ ಖುಷಿ ಆಗ್ತಾಯಿದೆ. ಯಾಕೆ ಕೆಂಪು ಬಟ್ಟೆ ಆಗ್ತದೆ ನಮ್ಮ ತಾತ? ಖುಷಿ ಆಗುತ್ತೆ ಅಂದರೆ ಅಂದರೆ ಭಾರಿ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಸಂಡೂರಿಗೆ ಹೋಗುತ್ತೆ. ಹಾಂ, ನವಿಲು ದೇವಸ್ಥಾನ ಅಂತ ಐತಲ್ಲ. ಏನು ಸಖತ್ ಫೀಲ್ ಬರ್ತಾ ಇದೆ ಹೋಗ್ಲಿಕ್ಕೆ. ತಣ್ಣನೆಯ ಗಾಳಿ. ಸಂಡೂರು ಅಂದರೆ ಬರೀ ಗಣಿಗಾರಿಕೆ, ಶಿಲಾಯುಗದ ಪಳಿಯುಳಿಕೆಗಳು ಸಿಕ್ಕವು. ಅವತ್ತಿಗೆ ಸ್ವಾಗತ ಸುಸ್ವಾಗತ. ತಾತ ಹೇಳ್ದಂಗ ಹೆಂಗೈತೆ ನಮ್ಮ ಸಂಡೂರು ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕಾರಣ ಅದು ಎಷ್ಟು ಚಂದಿದೆ, ಎಷ್ಟು ನಾನು ಸಂಡೂರಲ್ಲಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂದರೆ ನಮ್ಮ ಗಾಂಧಿ ತಾತ ಒನ್ಸ್ ಅಪಾನ್ ಅ ಟೈಮ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಡೂರನ್ನ ನೋಡ್ಬೇಕಂತ ನಮ್ಮ ಗಾಂಧಿ ತಾತ ಹೇಳ್ದ. ಅದಕ್ಕೆ ಈ ಸರ್ಕಲ್ ಕಂಪ್ಲಿ ಅನ್ಸುತ್ತೆ ಊರು. ನಮ್ಮ ಗೂಗಲಕ್ಕ ಯಾವುದೋ ಶಾರ್ಟ್ ಕಟ್ ದಾರಿ ಅಂತ, ಈ ಥರ ದಾರಿ ಇಲ್ಲದೆ ಇರೋ ಕಡೆ ದಾರಿ ಇದೆ ಅಂತ ಕರ್ಕೊಂಡು ಹೊಂಟಾಳ. ಸೊ ನಾವು ಇರಲಿ, ನಮ್ಮ ಅಕ್ಕ ಯಾವಾಗಲೂ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾಳೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ಈ ಕಡೆ. ಬಟ್ ಸಂಡೂರು ಮುಡ್ತೀನಿಲ್ಲ ಗೊತ್ತಿಲ್ಲ. ಫುಲ್ ಆಫ್ ರೋಡಿಂಗ್. ದಾರಿ ಸ್ವಲ್ಪನೂ ಸರಿ ಇಲ್ಲ ಇದು. ದಾರಿ ತಪ್ಪಿಸ್ಕೊಂಡ್ರೆ ಭಾಳ ಕಷ್ಟ ಗುರು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಾರಿ ಈ ತರಹದ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ನಮ್ಮ ಬೈಕರ್ಸ್ಗೆ ರೋಡ್ ಇದ್ದರೆ ನಿಲ್ದಿದ್ರೆ ನಾವು ಹೋಗೋ ಜಾಗ ಮುಖ್ಯ. ಉತ್ತರ ಕರ್ನಾಟಕದ ಮಲೆನಾಡು ನಮ್ಮ ಸಂಡೂರು ಅಂತ ಹೇಳಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಸ್ವಚ್ಛಂದವಾಗಿ ತಿರುಗಾಡೋಣ. ಹಾಂ, ಮತ್ತೆ ಅಣ್ಣ ಸಂಡೂರಿಗೆ ಹೋಗ್ಬೇಕು. ರೈಟಾ? ಹಾಂ, ರೈಟ್. ಹಾಂ, ಸರಿ. ಇಲ್ಲೇ ದಾರಿ ಒಡ್ಡು ಏನೊಡ್ಲಿ. ಇವತ್ತು ಗೂಗಲ್ ಮ್ಯಾಪ್ ಹಾಕೋದು ತುಂಬ ರಾಂಗ್ ರೂಟ್ಗಳನ್ನು ತೋರಿಸ್ತಾ ಇದೆ ನಮ್ಮನ್ನು. ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡೈತೆ ಇಲ್ಲ ಗೊತ್ತಿಲ್ಲ. ಕೆಲವೊಂದು ಸರಿ ಗೂಗಲ್ ಮ್ಯಾಪ್ನ ನಂಬ್ಕೊಳ್ಳೋದು, ಅಂಧವಿಶ್ವಾಸ ಮಾಡೋದು ಎಲ್ಲ ಹಂಗೆ. ಕೆಂಪು ಮಣ್ಣು, ರೆಡ್ ಆಕ್ಸೈಡ್. ಇಲ್ಲೇ ವಾವ್, ರೈಲು ಹಳಿ ಮೇಲೆ ಹೊಡಿಯೋಕ್ಕಾಗಲ್ಲ. ಬಟ್ ಯಾಕೆ ಇದನ್ನ ಹೆಂಗೆ ಮಾಡ್ಯಾರೋ ಗೊತ್ತಿಲ್ಲ. ಓ, ಅದು ಐರನ್ ಫ್ಯಾಕ್ಟರಿ ಅನ್ಸುತ್ತೆ ಇದು. JSW. ಹಾಂ, ಇದೇ ದಾರಿ ಕರೆಕ್ಟ್ ಐತಿ. ಯಾವ್ದು? ಗೂಗಲ್ ಆಗ್ತಿಲ್ಲ. ಹಾಂ, ಕೊಡಿ. ಓ, JSW ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಇದೆ. JSW ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ. ಓಕೆ, ಎಲ್ಲೆಲ್ಲಿ ಹೊಂಟಿವೋ ನನಗೂ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ, ಏನೇನಾಗುತ್ತೋ. ಕೆಂಪು ಮಣ್ಣಂತರೂ
ಕಾಣ್ತು, ಖುಷಿ ಆಯ್ತೈತೆ. ರಸ್ತೆ ಉಬ್ಬುಗಳಿವೆ, ಆಯ್ತಣ್ಣ ಗ್ರೇಟಣ್ಣ, ನೀನು ಕನ್ನಡದಲ್ಲಿ ವರ್ಷ ಹಾಕಿ ರಸ್ತೆ ಉಬ್ಬುಗಳಿವೆ ಅಂತ ಖುಷಿ ಆಗ್ತಾ ಇದೆ. ಓ ಇಲ್ಲೇ ಐತೆ, ವಾವ್ ವಾವ್, ಇಂಡಿಯಲ್ ಏರ್ಪೋರ್ಟ್ ಇದೆ. ವಾವ್, ತುಂಬ ಸುಂದರವಾಗಿ. ಏನೋ ಒಂಥರ ಬೇಜಾರಾಗ್ತಾ ಇದೆ ಗುರು, ಬರ್ಬೇಕಾದಂಥ ಖುಷಿ ಸಂತೋಷ ಈಗಿಲ್ಲ. ಇಲ್ಲಿ ಮೈನಿಂಗ್ ಮಾಡ್ತಾ ಇರೋದನ್ನು ನೋಡಿದರೆ ಅದು ಇಲ್ಲ ಈಗ. ಇರಲಿ, ಫಸ್ಟ್ ಟೈಮ್ ಮಲೆನಾಡಿಗೆ ಹೋದಾಗ ಭೂಲೋಕದ ಸ್ವರ್ಗ ಅನಿಸ್ತು. ಇಲ್ಲಿ ಬಂದ್ಮೇಲೆ ಇದನ್ನು ಹಂಗೆ ಅನಿಸ್ತಾ ಇದೆ. ಬಟ್ ಆದರೂ ಸಹ ಇದು ಇರಲ್ಲ ಅನ್ನೋದಷ್ಟೇ ಬೇಜಾರಾಗ್ತಾ ಇದೆ. ಸುರಕ್ಷಿತ ಪ್ರಾಚೀನ ಸ್ಮಾರಕ. ಓ ಓ ಓ ಓ ಓ, ಸೂಪರ್ ಸೂಪರ್ ಸೂಪರ್. ಕೋಟೆ ಒಳಗೆ ಏನೈತೆ? ಏನಿಲ್ಲ, ಕೋಟೆ ಐತೆ ಬೇರೆ, ಕೋಟೆನೇ. ನೋಡಿ ಮೇಡಮ್, ಏನು ಚಂದ ಐತಪ್ಪ ಕೋಟೆ ಒಳಗೊಂದು ಕೋಟೆ ಅನ್ನಬೇಕು ಬೇರೆ. ಓಹೋ, ಓಣಿ ಕೋಟೆ ಒಳಗೆ ಊರು ಇದೆ. ಊರೊಳಗೆ ಏನೈತೆ? ಸಂಡೂರು. ಹೌದಾ? ಫೈನಲಿ ಸಂಡೂರನ್ನ ಸೇರ್ಕೊಂಡ್ವಿ. ಅಂತೂ ಇಂತೂ ಬಳ್ಳಾರಿಯಲ್ಲಿನ ಸಂಡೂರಿನ ನಮ್ಮ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದ್ವಿ. ಈ ದೇವಸ್ಥಾನ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಹಾಗೂ ಕಲ್ಯಾಣಿ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನ ಮೊದಲಿಗೆ ಸುಬ್ರಹ್ಮಣ್ಯನ ದೇವಸ್ಥಾನ, ಆದಮೇಲೆ ಪಾರ್ವತಿಯ ದೇವಸ್ಥಾನ ನಿರ್ಮಾಣ ಆಯಿತು ಎನ್ನುವುದು ಇತಿಹಾಸ. ಹಾಗೆ ಈ ದೇವಸ್ಥಾನದ ಮುಂದುಗಡೆ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯನ್ನು ಅಗಸ್ತ್ಯ ಮುನಿಗಳು ನಿರ್ಮಾಣ ಮಾಡಿದ್ದಾರೆ ಎಂಬುದು ಇಲ್ಲಿಯ ಸ್ಥಳದ ಪುರಾಣದ ಪ್ರತೀತಿ. ಸೊ ಆ ಪುಷ್ಕರಣಿಯ ನೀರನ್ನು ಸ್ನಾನ ಮಾಡಿದರೆ ಎಲ್ಲ ಚರ್ಮ ರೋಗಗಳು ನಿರ್ನಾಮವಾಗಿ ನಿವಾರಣೆಯಾಗಿ ಹೋಗ್ತವೆ ಅಂತ ಒಂದು ಪ್ರತೀತಿ ಇದೆ. ಪುಷ್ಕರಣಿಯ ಒಳಗಡೆ ಪ್ರವೇಶವಿಲ್ಲ, ನಿಷೇಧಿತ ಪ್ರದೇಶ ಅಂತ ಹೇಳ್ತಾರೆ. ಪರವಾಗಿಲ್ಲ, ಈ ಒಂದು ಪುರಾಣದ ಕಥೆ ಇದೆ. ಪಾರ್ವತಿ ಹಾಗೂ ಕುಮಾರಸ್ವಾಮಿಯ ದೇವಸ್ಥಾನನ ಇಲ್ಲಿ ನಿರ್ಮಾಣ ಆಗಿರೋದಕ್ಕೆ ಕಾರಣ, ಮೊಟ್ಟ ಮೊದಲ ಬಾರಿಗೆ ಕುಮಾರಸ್ವಾಮಿ ಅಂದರೆ ಕಾರ್ತಿಕೇಯ ವಾಸವಾಗಿರತಕ್ಕಂಥ ಸ್ಥಳ ಯಾವುದಾದಿರುತ್ತೆ ಅಂದರೆ ಇದು ಕುಮಾರಸ್ವಾಮಿಯ ಬೆಟ್ಟ. ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ದೇವಸ್ಥಾನದ ಜಾಗದಲ್ಲಿ ಅಂತಲೇ ಹೇಳ್ತೀನಿ. ಸೊ ಮುಂದಿನ ಪೌರಾಣಿಕ ಕಥೆಯನ್ನು ಈ ದೇವಸ್ಥಾನದ ಮುಂದುಗಡೆ ಒಂದು ಬೆಟ್ಟ ಇದೆ, ಆ ಬೆಟ್ಟದ ವಿಶೇಷತೆಯೊಂದಿಗೆ ಇಲ್ಲಿನ ಸ್ಥಳದ ಪುರಾಣನ ಹೇಳ್ತೀನಿ. ಆ ಬೆಟ್ಟದ ಹೆಸರೇನಪ್ಪ ಅಂದರೆ ವಿಭೂತಿ ಗುಡ್ಡ. ಸೊ ನೆಕ್ಸ್ಟ್ ವಿಡಿಯೋವರೆಗೆ ಕಾಯಿರಿ. ವಿಭೂತಿ ಗುಡ್ಡದ ಬಗ್ಗೆ ನಿಮ್ಗೆ ಹೇಳ್ತೀನಿ, ವಿಭೂತಿನ ತರ್ತೀನಿ. ಅದು ಎಷ್ಟು ಚೆಂದಿದೆ, ಎಷ್ಟು ರಮಣೀಯವಾಗಿದೆ, ಅಲ್ಲಿ ಹೋಗಲಿಕ್ಕೆ ಸ್ಥಳ ಹೇಗಿದೆ ಅಂತ ಎಲ್ಲನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯುತ್ತೆ. ಈ ಕುಮಾರಸ್ವಾಮಿಯ ದೇವಸ್ಥಾನಕ್ಕೆ ಬನ್ನಿ, ಬರೋ ದಾರಿ ಮಾತ್ರ ಸಖತ್ತಾಗೈತೆ. ತುಂಬ ಚೆನ್ನಾಗಿರ್ತಕ್ಕಂಥ ದಾರಿ, ಏನೋ ಮಲೆನಾಡಿನಲ್ಲಿ ಬರ್ತಕ್ಕಂಥ ವೈಬನ್ನು ಕೊಡುತ್ತಾ ಈ ದೇವಸ್ಥಾನಕ್ಕೆ ಬರೋ ದಾರಿ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಸಹ ಮಲೆನಾಡನ್ನು ಮೀರಿಸುವಂತಹ ಸ್ಥಳಗಳಾವ. ಸೊ ನಾನು ಸಂಡೂರಲ್ಲಿದ್ದೀನಿ. ಇದು ಸಂಡೂರಿನಿಂದ ಒಂದು 11 ಕಿಲೋಮೀಟ್ರ್ ದೂರದಲ್ಲಿ ಈ ಕುಮಾರಸ್ವಾಮಿ ದೇವಸ್ಥಾನ ಬರ್ತದೆ. ಸಂಡೂರಿಗೆ ಬಂದು ಒಂದು 11 ಕಿಲೋಮೀಟ್ರ್ ದೂರದಲ್ಲಿ ಬರ್ತದೆ. ಹಾಗಾಗಿ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಹೋಗಿ.